ಆತ್ಮೀಯ ಸ್ನೇಹಿತರೆ, ತಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ KSP ಸ್ಟಡಿ ಪಾಯಿಂಟ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ 10ನೇ ತರಗತಿ ಸಮಾಜ ವಿಷಯಕ್ಕೆ ಸಂಬಂಧಪಟ್ಟಂತೆ ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆ ಒಂದು FA1 ಒಂದು ಕ್ವಶನ್ ಪೇಪರನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮುಖ್ಯ ಪ್ರಶ್ನೆ 1ರಲ್ಲಿ ಬಹು ಆಯ್ಕೆ ಪ್ರಶ್ನೆಗಳಿದ್ದು ಅದಕ್ಕೆ ಸರಿಯಾದ ಉತ್ತರವನ್ನು ಏನು ಮಾಡಬೇಕು ಆರಿಸಿ ಬರೀತಕ್ಕಂಥದ್ದು. ಮೊದಲೇ ಪ್ರಶ್ನೆ ಏನಿದೆ ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲನ್ನು ಈ ಕೆಳಗಿನ ಯಾವ ನಗರವನ್ನು ಕರೆಯುತ್ತಿದ್ದರು ಅಂತೇಳಿ ಒಂದು ಪ್ರಶ್ನೆ ಇದೆ. ಅದಕ್ಕೆ ಸರಿಯಾದ ಉತ್ತರ ಅಂತೇಳಿ ನೋಡಿದಾಗ ಇಲ್ಲಿ ಆಪ್ಷನ್ ಏನಾಗ್ತದೆ ಅಂದ್ರೆ ಎ ಆಗ್ತದೆ. ಅದು ಯಾವುದಂದ್ರೆ ಕಾನ್ಸ್ಟಾಂಟಿನೋಪಲ್ ನಗರ ಅಂತೇಳಿ. ಓಕೆ, ಎರಡನೇ ಪ್ರಶ್ನೆ ಪ್ಲಾಸಿ ಕದನ ನಡೆದ ವರ್ಷ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಇದೆ. ಯಾವಾಗ ನಡೀತಿತ್ತಪ್ಪ ಅಂದ್ರೆ 1757. ಆಪ್ಷನ್ ಸಿ ಆಗ್ತದೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ಏನಂತಂದ್ರೆ ಮಾನವ ಕುಲ ತಾನೊಂದೇ ಒಲಂ ಎಂದು ಹೇಳಿದವರು ಅಂತೇಳಿ ಒಂದು ಪ್ರಶ್ನೆ ಇದೆ. ಅದಕ್ಕೆ ಸರಿಯಾದ ಉತ್ತರ ಯಾರಾಗ್ತಾರಪ್ಪ ಅಂತಂದ್ರೆ ಆಪ್ಷನ್ ಡಿ ಪಂಪ ಅಂತಕ್ಕಂಥವ್ರು. ಓಕೆ, ನಾಲ್ಕನೇ ಪ್ರಶ್ನೆ ಏನಿದೆ ನೋಡ್ರಿ. ಇಂಡಿಯಾ ಎಂಬ ಹೆಸರು ಡ್ಯಾಶ್ ನದಿಯಿಂದ ಬಂದಿದೆ ಅಂಥೇಳಿ ಒಂದು ಪ್ರಶ್ನೆ ಇದೆ. ಅದಕ್ಕೆ ಸರಿಯಾದ ಉತ್ತರ ಏನಾಗ್ತದೆ ಅಂತಂದ್ರೆ ಇಲ್ಲಿ ಸಿಂಧೂ ನದಿಯಿಂದ ಬಂದಿರತಕ್ಕಂಥದ್ದು. ಓಕೆ, ಇನ್ನು ಮುಖ್ಯ ಪ್ರಶ್ನೆ 2ರಲ್ಲಿ ಒಂದು ವಾಕ್ಯದಲ್ಲಿ ಉತ್ತರ ಬರೀತಕ್ಕಂಥ ಒಂದು ಪ್ರಶ್ನೆಗಳು ಕಂಡು ಬರುತ್ತವೆ. 5ನೇ ಪ್ರಶ್ನೆ ಏನಿದೆ ಅಂತಂದ್ರೆ ಭಾರತ ಹಾಗೂ ಯುರೋಪ್ ನಡುವೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದವರು ಯಾರು ಅಂತೇಳಿ. ಇಲ್ಲಿ ಯುರೋಪಿಯನರು ಯಾರ ತಂದಾಗ ಪೋರ್ಚುಗೀಸರು ಆಗ್ತಾರೆ. ಇನ್ನು ವ್ಯಕ್ತಿ ಯಾರ ತಂದಾಗ ವಾಸ್ಕೋ ಡ ಗಾಮ ಅಂತಕ್ಕಂಥವನು ಆಗ್ತಾನೆ. ಓಕೆ, ನೆಕ್ಸ್ಟ್ 6ನೇ ಪ್ರಶ್ನೆ ಏನಿದೆ ಸಾಮಾಜಿಕ ಸ್ತರ ವಿನ್ಯಾಸ ಎಂದರೇನು ಅಂತೇಳಿ. ಜನರನ್ನು ಏನು ಮಾಡ್ತೀವಿ ಅಂತಂದ್ರೆ ಆದಾಯ, ಶಿಕ್ಷಣ, ಜಾತಿ, ಲಿಂಗ, ಉದ್ಯೋಗ ಇವುಗಳ ಆಧಾರದ ಮೇಲೆ ಏನು ಮಾಡ್ತೀವಿ ಅಂತಂದ್ರೆ ಮೇಲು ಕೀಳು ಅಂತಕ್ಕಂಥದ್ದನ್ನು ಮಾಡಿ ಅದನ್ನು ವಿಂಗಡಣೆ ಮಾಡ್ತೀವಿ. ಅದಕ್ಕೆ ಏನಂತೇಳಿ ಕರಿತೀವಿ ಅಂತಂದ್ರೆ ಸಾಮಾಜಿಕ ಸ್ತರ ವಿನ್ಯಾಸ ಅಂತೇಳಿ ಕರಿತೀವಿ. ಓಕೆ, 7ನೇ ಪ್ರಶ್ನೆ ಏನಿದೆ ಭಾರತವು ಭೂಮಿಯ ಯಾವ ಗೋಳಾರ್ಧದಲ್ಲಿದೆ ಅಂತೇಳಿ ಒಂದು ಪ್ರಶ್ನೆ ಇದೆ. ಇಲ್ಲಿ ಉತ್ತರಾರ್ಧ ಗೋಳಾರ್ಧದ ಪೂರ್ವ ಭಾಗದಲ್ಲಿ ಭಾರತ ಅಂತಕ್ಕಂಥದ್ದು ಕಂಡುಬರುತ್ತದೆ. 8ನೇ ಪ್ರಶ್ನೆ ಏನಿದೆ ಇಂದಿರಾ ಪಾಯಿಂಟ್ ಯಾವ ದ್ವೀಪದಲ್ಲಿದೆ ಅಂತೇಳಿ. ನಿಕೋಬಾರ್ ದ್ವೀಪದಲ್ಲಿ ಈ ಒಂದು ಇಂದಿರಾ ಪಾಯಿಂಟ್ ಅಂತಕ್ಕಂಥದ್ದು ಕಂಡು ಬರ್ತದೆ. ಇನ್ನು ಮುಖ್ಯ ಪ್ರಶ್ನೆ 3ರಲ್ಲಿ ಬಂದಾಗ 2 ಅಂಕದ ಒಂದು ಪ್ರಶ್ನೆಗಳು. 9ನೇ ಪ್ರಶ್ನೆ ಏನಿದೆ ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯಲು ಕಾರಣವಾದ ಅಂಶಗಳನ್ನು ತಿಳಿಸಿ ಅಂತೇಳಿ. ಓಕೆ, ಇದಕ್ಕೆ ಉತ್ತರವನ್ನು ನೋಡೋದಾದ್ರೆ ಟರ್ಕರು ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಳ್ತಾರೆ. ಇನ್ನು ವ್ಯಾಪಾರದ ಮೇಲೆ ತೀವ್ರತರವಾಗಿರ್ತಕ್ಕಂಥ ತೆರಿಗೆಗಳನ್ನು ವಿಧಿಸ್ತಾರೆ. ಅದಷ್ಟೇ ಅಲ್ಲದೆ ಏನಂತಂದ್ರೆ ವರ್ತಕರಿಗೆ ಇದು ವ್ಯಾಪಾರ ಅಂತಕ್ಕಂಥದ್ದು ಲಾಭದಾಯಕವಾಗಲಿಲ್ಲ. ಇನ್ನು ಯುರೋಪಿನ ರಾಜರು ಏನಂತಂದ್ರೆ ನಾವಿಕರಿಗೆ ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಪ್ರೋತ್ಸಾಹವನ್ನು ಕೊಡ್ತಾರೆ. ಇನ್ನು ವೈಜ್ಞಾನಿಕ ಆವಿಷ್ಕಾರಗಳಾಗಿರ್ತಕ್ಕಂಥವುಗಳು ದಿಕ್ಸೂಚಿ ಆಗಿರ್ಬೋದು, ಆಸ್ಟ್ರೋಲೋಬ್ ಅಂತಕ್ಕಂಥದ್ದು, ಸಿಡಿಮದ್ದು ಅಂತಕ್ಕಂಥದ್ದು. ಇವುಗಳೇನಾಗ್ತವೆ ಅಂತಂದ್ರೆ ಇಲ್ಲಿ ಈ ಜಲಮಾರ್ಗ ಕಂಡುಹಿಡಿಯಲು ಮುಖ್ಯವಾಗಿ ಸಹಾಯಕ ಆಗ್ತವೆ. ಇನ್ನು ಅಥವಾ ಪ್ರಶ್ನೆ ಇದೆ. ಅದು ಏನಂತಂದ್ರೆ ಪ್ಲಾಸ್ಟಿಕ್ ಕದನಕ್ಕೆ ಕಾರಣಗಳನ್ನು ತಿಳಿಸಿ ಅಂತೇಳಿ. ಏನು ಕಾರಣಗಳಾದ ತಂದಾಗ ದಸ್ತಕಗಳ ಒಂದು ದುರುಪಯೋಗ ಆಗಿರ್ಬೋದು, ಅನುಮತಿ ಇಲ್ಲದೆ ಕೋಟೆಯ ದುರಸ್ತಿ ಆಗಿರ್ಬೋದು, ಆಮೇಲೆ ಕಪ್ಪು ಕೋಣೆಯ ದುರಂತ ಅಂತಕ್ಕಂಥದ್ದು. ಟೋಟಲ್ ಆಗಿ 3 ಅದಾವ. ಅದನ್ನ ನೋಡ್ಕೊಳ್ರಿ. ಇನ್ನು 11ನೇ ಪ್ರಶ್ನೆ ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದ ಯುರೋಪಿಯನ್ನರನ್ನು ಪಟ್ಟಿ ಮಾಡಿ ಅಂತೇಳಿ. ಮೊದಲಿದಾಗಿ ಪೋರ್ಚುಗೀಸರು ಬರ್ತಾರೆ. ಅದಾದ ನಂತರ ಡಚ್ಚರು ಬರ್ತಾರೆ. ಇಂಗ್ಲೀಷರು, ಅದಾದ ನಂತರ ಫ್ರೆಂಚರು ಅಂತಕ್ಕಂಥದ್ದು. ಮೊದಲು ಬಂದವರು ಯಾರಂತಂದ್ರೆ ಪೋರ್ಚುಗೀಸರು ಅಂತೇಳಿ ಇಲ್ಲಿ ನೋಡ್ಬೋದು. ಇನ್ನು ಅಥವಾ ಪ್ರಶ್ನೆ ಇದೆ. ಭಾರತದ ಪ್ರಾಕೃತಿಕ ವಿಭಾಗಗಳನ್ನು ತಿಳಿಸಿ ಅಂತೇಳಿ. 4 ಪ್ರಾಕೃತಿಕ ವಿಭಾಗಗಳು ಏನಾಗ್ತಾವೆ ಅಂತಂದ್ರೆ ಕಂಡು ಬರ್ತವೆ. ಅದರಲ್ಲಿ ಮೊದಲೇದು ಯಾವುದು ಅಂತಂದ್ರೆ ಉತ್ತರದ ಪರ್ವತಗಳು ಅಂತೇಳಿ. ಇನ್ನು 2ನೇದು ಉತ್ತರದ ಮಹಾಮೈದಾನ ಅಂತಕ್ಕಂಥದ್ದು. ಅದೇ ರೀತಿ 3ನೇದು ಪರ್ಯಾಯ ಪ್ರಸ್ಥಭೂಮಿ ಅಂತಕ್ಕಂಥದ್ದು. ಇನ್ನು 4ನೇದು ಕರಾವಳಿ ಮೈದಾನಗಳಂತೇಳಿ. ಟೋಟಲ್ ಆಗಿ 4 ಪ್ರಾಕೃತಿಕ ವಿಭಾಗಗಳು ಕಂಡು ಬರ್ತವೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಏನಂತಂದ್ರೆ ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳಿಗೆ ಇರುವ ವ್ಯತ್ಯಾಸ ತಿಳಿಸಿ ಅಂತೇಳಿ ಒಂದು ಪ್ರಶ್ನೆ ಇದೆ. ಇಲ್ಲಿ ನೋಡ್ರಿ, ಪಶ್ಚಿಮ ಘಟ್ಟಗಳಂತೇಳಿ ಒಂದು ಮೊದಲಿಗೆ ನೋಡ್ಕೊಂಬಿಡ್ರಿ. ಇವು ಏನಂತಂದ್ರೆ ಹೆಚ್ಚು ಏನಾಗ್ಯಾವ ಅಂತಂದ್ರೆ ಎತ್ತರವಾಗಿದ್ದಾವೆ. ಆಮೇಲೆ ನಿರಂತರವಾಗಿ
ಕಂಡು ಬರ್ತವೆ. ಇನ್ನು ಏನಂತಂದ್ರೆ ಸಮುದ್ರಕ್ಕೆ ಅತಿ ಹತ್ತಿರವಾಗಿ ಈ ಒಂದು ಪಶ್ಚಿಮ ಘಟ್ಟಗಳು ಕಂಡು ಬರ್ತವೆ. ಓಕೆ, ನೆಕ್ಸ್ಟು ಇವುಗಳ ಏನಪ್ಪ ಅಂತಂದ್ರೆ ನದಿಗಳಿಂದ ಸೊ ಅಲ್ಲಲ್ಲಿ ಏನಾಗ್ಯಾವ ಅಂತಂದ್ರೆ ಪಟ್ಟಿಲ್ಲ ಅಂಥೇಳಿ ನಾವೇನು ಮಾಡ್ಬೋದು ನೋಡ್ಬೋದು. ಇನ್ನು ಪೂರ್ವ ಘಟ್ಟಗಳಂತೇಳಿ ಬಂದಾಗ ಸೊ ಇವು ಹೆಚ್ಚು ಎತ್ತರವಾಗಿಲ್ಲ, ನಿರಂತರ ಕೂಡವಾಗಿಲ್ಲ, ಆಮೇಲೆ ಸಮುದ್ರದಿಂದ ದೂರ ಇರ್ತಕ್ಕಂಥದ್ದು. ಇನ್ನು ಇವುಗಳೇನಂತಂದ್ರೆ ಅಲ್ಲಲ್ಲಿ ಸೊ ನದಿಗಳಿಂದ ಏನಾಗ್ಯಾವ ಅಂತಂದ್ರೆ ಪ್ರತ್ಯೇಕಗೊಂಡವ. ಓಕೆ, ಇದು ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳ ನಡುವೆ ಇರ್ತಕ್ಕಂಥ ವ್ಯತ್ಯಾಸ. ಇನ್ನು ಮುಖ್ಯ ಪ್ರಶ್ನೆ 4ರಲ್ಲಿ ಸೊ 4ರಿಂದ 6 ವಾಕ್ಯಗಳಲ್ಲಿ ಉತ್ತರವನ್ನು ಬರೀತಕ್ಕಂಥದ್ದು. ಸೊ 3 ಅಂಕದ ಒಂದು ಪ್ರಶ್ನೆಗಳು. ಇಲ್ಲಿ 12ನೇ ಪ್ರಶ್ನೆ, ಸೊ ಹಿಮಾಲಯ ಪರ್ವತಗಳಿಂದಾದ ಆಗುವ ಒಂದು ಪ್ರಯೋಜನಗಳನ್ನು ತಿಳಿಸಿ ಅಂಥೇಳಿ, ಅಂದ್ರೆ ಮಹತ್ವ ಏನದ ಅಂಥೇಳಿ. ಸೊ ಮೊದಲನೇದಾಗಿ ಭಾರತಕ್ಕೆ ರಕ್ಷಣೆಯನ್ನು ಒದಗಿಸ್ತದೆ. ಅದೇ ರೀತಿ ಉತ್ತರ ಏಷ್ಯಾದಿಂದ ಬೀಸ್ತಕ್ಕಂಥ ಶೀತ ಗಾಳಿಯನ್ನು ಈ ಒಂದು ಹಿಮಾಲಯ ಪರ್ವತಗಳು ತಡೆಯುತ್ತವೆ. ನದಿಗಳ ಒಂದು ಉಗಮ ಸ್ಥಾನ ಅಥವಾ ಉಗಮದ ಒಂದು ಪ್ರದೇಶವಾಗಿರ್ತದೆ. ಅದಷ್ಟೇ ಅಲ್ಲದೆ ಜಲವಿದ್ಯುತ್ ಶಕ್ತಿ ಉತ್ಪಾದನೆಗೆ ಈ ಒಂದು ಹಿಮಾಲಯ ಪರ್ವತಗಳು ಅನುಕೂಲವಾಗಿರ್ತವೆ. ಇನ್ನು ವಿಶಾಲವಾದ ಮೈದಾನಗಳನ್ನು ನಿರ್ಮಿಸ್ತವೆ. ಸೊ ಖನಿಜ ಸಂಪನ್ಮೂಲಗಳನ್ನು ಹೊಂದಿರ್ತವೆ. ಆಮೇಲೆ ಪ್ರವಾಸೋದ್ಯಮ ಮತ್ತು ಧಾರ್ಮಿಕ ಕೇಂದ್ರಗಳಿಗೆ ಹೆಸರುವಾಸಿಯಾಗಿರ್ತವೆ ಅಥವಾ ಒಂದು ಪ್ರಸಿದ್ಧಿಯನ್ನು ಪಡ್ಕೊಂಡಿರ್ತವೆ. ಆಮೇಲೆ ಲಾಸ್ಟ್ ಒಂದು ಏನಂತಂದ್ರೆ ವೈವಿಧ್ಯಮಯ ಸಸ್ಯ ಮತ್ತು ಪ್ರಾಣಿ ಸಂಕುಲಗಳಿಗೆ ಆಶ್ರಯ ತಾಣವಾಗಿರ್ತವೆ. ಯಾವುದಂದ್ರೆ ಈ ಹಿಮಾಲಯ ಪರ್ವತಗಳಂಥೇಳಿ. ಇನ್ನು ಅಥವಾ ಪ್ರಶ್ನೆ ಒಂದಿದೆ ನೋಡ್ರಿ, ಮಾರ್ತಾಂಡ ವರ್ಮನ ಸಾಧನೆಗಳನ್ನು ಬರೆಯಿರಿ ಅಂಥೇಳಿ. ಸೊ ಈತ 1758ರವರೆಗೆ ಏನು ಮಾಡ್ತಾನೆ ಅಂತಂದ್ರೆ ವಯನಾಡ ಸಂಸ್ಥಾನವನ್ನು ಆಳ್ವಿಕೆ ಮಾಡ್ತಾನೆ. ಇನ್ನು ಡಚ್ಚರಿಂದ ತನ್ನ ಸಂಸ್ಥಾನವನ್ನು ಏನು ಮಾಡ್ತಾನೆ ಅಂತಂದ್ರೆ ರಕ್ಷಿಸಿಕೊಳ್ತಾನೆ. ಸೊ ರಾಜಧಾನಿಯನ್ನು ಏನು ಮಾಡ್ತಾನೆ ಅಂತಂದ್ರೆ ಇಲ್ಲಿ ತಿರುವನಂತಪುರಕ್ಕೆ ವರ್ಗಾವಣೆ ಅಥವಾ ಸ್ಥಳಾಂತರವನ್ನು ಮಾಡ್ತಾನೆ. ಇನ್ನು ಕರಿಮೆಣಸಿನ ವ್ಯಾಪಾರದ ಹಿಡಿತದಲ್ಲಿ ಸಾಧಿಸುತ್ತಿದ್ದ ಡಚ್ಚರು ಸೊ ಡಚ್ಚರನ್ನು ಏನು ಮಾಡ್ತಾನೆ ಅಂತಂದ್ರೆ ಇಲ್ಲಿ ತಡೆಗಟ್ತಾನೆ. ಇನ್ನು ತಿರುವಾಂಕೂರಿನ ಮೇಲೆ ಏನಪ್ಪ ಅಂತಂದ್ರೆ ಡಚ್ಚರು ಆಕ್ರಮಣ ಮಾಡಿದಾಗ ಡಚ್ ಕೂಟವನ್ನು ಏನು ಮಾಡ್ತಾನೆ ಅಂತಂದರೆ ಇಲ್ಲಿ ಸೋಲಿಸ್ತಾನೆ. ಇನ್ನು ನೆಡುಮಂಗಡ ಮತ್ತು ಕೊಟ್ಟಾರಕರ ಅಂತಕ್ಕಂಥ ಒಂದು ವ್ಯಾಪಾರ ಕೇಂದ್ರಗಳನ್ನು ಇಲ್ಲಿ ವಶಪಡಿಸಿಕೊಳ್ತಾನೆ. ಇನ್ನು 1741ರಲ್ಲಿ ಡಚ್ಚರು ಏನು ಮಾಡ್ತಾರೆ ಅಂತಂದ್ರೆ ತಿರುವಾಂಕೂರಿನ ಮೇಲೆ ದಾಳಿ ಮಾಡ್ತಾರೆ. ಸೊ ಈ ಒಂದು ದಾಳಿಯನ್ನು ಏನು ಮಾಡ್ತಾನೆ ಅಂತಂದರೆ ಇಲ್ಲಿ ಮಾರ್ತಾಂಡ ವರ್ಮ ಇಲ್ಲಿ ಹಿಮ್ಮೆಟ್ಟಿಸ್ತಾನೆ ಅಂತೇಳಿ ನೋಡ್ಬೋದು. ಇನ್ನು ಕೊನೆಯದಾಗಿ 1753ರಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಡಚ್ಚರು ಏನು ಮಾಡ್ತಾರೆ ಅಂತಂದ್ರೆ ಇಲ್ಲಿ ಒಪ್ಪಂದವನ್ನು ಮಾಡಿಕೊಳ್ತಾರೆ. ಸೊ ಒಪ್ಪಂದವನ್ನು ಮಾಡಿಕೊಂಡು ಸಂಪೂರ್ಣ ಅಧಿಕಾರವನ್ನು ಈ ಮಾರ್ತಾಂಡ ವರ್ಮನಿಗೆ ಏನು ಮಾಡ್ತಾರೆ ಅಂತಂದ್ರೆ ಒಪ್ಪಿಸಿ ಶರಣಾಗ್ತಾರೆ. ಸೊ ಇದಿಷ್ಟು ಏನಂತಂದ್ರೆ ಮಾರ್ತಾಂಡ ವರ್ಮನ ಸಾಧನೆ ಅಂತೇಳಿ ನಾವಿಲ್ಲಿ ನೋಡ್ಬೋದು. ಇನ್ನು ಕೊನೆಯ ಪ್ರಶ್ನೆ ಅದು ನಕಾಶೆ ಇರ್ತದೆ. ಸೊ ಭಾರತ ನಕ್ಷೆಯನ್ನು ರಚಿಸಿ ಕೆಳಗಿನ ಸ್ಥಳಗಳನ್ನು ಗುರುತಿಸಬೇಕಾಗಿರ್ತಕ್ಕಂಥದ್ದು. 2 ಪ್ಲೇಸ್ಗಳು ಇರ್ತವೆ. ಅದು ಯಾವುದಂದ್ರೆ ಕಲ್ಕತ್ತಾ ಅಂತಕ್ಕಂಥದ್ದು ಒಂದಿದೆ, ಹಿಮಾಲಯ ಪರ್ವತ ಅಂತಕ್ಕಂಥದ್ದು ಒಂದಿದೆ. ಸೊ ಇಲ್ಲಿ ಮ್ಯಾಪ್ ಕೊಟ್ಟಿದ್ದೇನೆ ನೋಡ್ಬೋದು. ಸೊ ಇದೇನಂತಂದ್ರೆ ಈ ಒಂದು ಭಾಗ ಹಿಮಾಲಯ ಪರ್ವತದ್ದು ಕಂಡು ಬರುತ್ತದೆ. ಇನ್ನು ಕಲ್ಕತ್ತಾ ಅಂತಕ್ಕಂಥದ್ದು ಸೊ ಈ ಒಂದು ಭಾಗದಲ್ಲಿ ಕಂಡು ಬರ್ತದೆ, ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಇರ್ತಕ್ಕಂಥದ್ದು. ಓಕೆ, ಸೊ ಇಲ್ಲಿ ಒಂದು ಏನಂತಂದ್ರೆ ಬಂದರು ಅಂತಕ್ಕಂಥದ್ದು ಇಲ್ಲಿ ಕಂಡು ಬರ್ತದೆ. ಓಕೆ, ಸೊ ಇದಿಷ್ಟು ಏನಂತಂದ್ರೆ ಇಲ್ಲಿ 10ನೇ ತರಗತಿ ಸಮಾಜ ವಿಜ್ಞಾನ ಒಂದು ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆ ಒಂದಾಗಿರ್ತದೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.